ನಾಡಿನ ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿರುವ ಬಂಡಿ ಹಬ್ಬ ಜಗತ್ತಿನ ಅತಿ ಪ್ರಾಚೀನ ಹಬ್ಬಗಳಲ್ಲಿ ಒಂದಾಗಿದೆ ಎಂಬುದನ್ನು ದಾಖಲೆಗಳ ಮೂಲಕ ನಿರೂಪಿಸಿರುವ ಕೃತಿಕಾರ ವಿಘ್ನೇಶ್ವರ್ ಗುನಗಾ ಅವರ ಬಂಡಿ ಹಬ್ಬ ಪುಸ್ತಕ ಏಪ್ರಿಲ್ 12ರ ರವಿವಾರ ಸಂಜೆ 4 ಗಂಟೆಗೆ ಪಟ್ಟಣದ ಭೂಮ್ತಾಯಿ ದೇವಸ್ಥಾನದ ಆವರಣದಲ್ಲಿ ವಿದ್ಯುಕ್ತವಾಗಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಾಟಿ ವೈದ್ಯ ಹನುಮಂತಗೌಡ ಹೇಳಿದರು. ಅಂಕುಲಪಟ್ಟಣದ ಹೋಟೆಲ್ ಗುರುಪ್ರಸಾದ್ದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಯ, ಭಕ್ತಿ ಮತ್ತು ರೋಮಾಂಚನಗಳ ರುದ್ರ ಸಂಗಮವಾಗಿರುವ ಬಂಡಿ ಹಬ್ಬದಲ್ಲಿ ಆಚರಣೆಗೊಳ್ಳುವ ವಿಧಿ ವಿಧಾನಗಳನ್ನು ಅಧ್ಯಯನ ನಡೆಸಿರುವ ಕೃತಿಕಾರ ವಿಘ್ನೇಶ್ವರ ಗುನಗಾ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಮಾತನಾಡಿ, ವಿಘ್ನೇಶ್ವರ್ ಗುನಗಾ ಅವರ 2ನೇ ಕೃತಿಯಾಗಿರುವ ಬಂಡಿ ಹಬ್ಬ ಪುಸ್ತಕ ಇನ್ನೂ ಹೆಚ್ಚಿನ ಓದುಗರನ್ನ ಸೆರೆ ಹಿಡಿಯುವಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು. ಅದಕ್ಕೂ ಬಂದು ಶಾರ್ಟ್ ಮಾಡಬೇಕು ಅನ್ನೋದೇ ಜನರ ಉದ್ದೇಶ. ಈಗಿನ ಜನ ಒತ್ತಡದಲ್ಲಿ ಎಷ್ಟು ದಿನ ಆಗಬೇಕು, ಯಾವ ರೀತಿ ಕಲ್ಪನೆ ಮಾಡ್ಕೊಂಡು ಮಾಡ್ತಾಯಿದ್ರು, ಪುರಾತನ ಸಂಸ್ಕೃತಿ ಇರ್ತದೆ, ಅದಕ್ಕೆ ಹೀಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಭಾಳ ಅಧ್ಯಯನ ಮಾಡಬೇಕು. ಹಿಂದೆ ಎಷ್ಟೋ ತಲೆಮಾರುಗಳಲ್ಲಿ ಬಂದು ಕೂಡ ಬಾಯಿಂದ ಬಾಯಿಗೆ ಕೇಳಿಕೊಂಡು ಬಂದು ಬರಬೇಕು ಅಂತ ಪುಸ್ತಕ ಆಗಿರ್ತದೆ. ಒಂದು ದಾಖಲೆಗಳು, ಕಾಪಿಗಳು, ಅವರಷ್ಟು ಜನರನ್ನ ಕಲೆಕ್ಟ್ ಮಾಡಿ ಆ ವಿಷಯ ಸಂಗ್ರಹಣೆ ಮಾಡಿದರೆ ತುಂಬಾ ಆಳವಾಗಿ ಅಧ್ಯಯನ ಮಾಡಬೇಕು. ಇಂಥದ್ದು ಬಹಳ ಪ್ರಮುಖವಾದ ಒಂದು ವಿಷಯ. ಅಂದರೆ ಇಂಥ ಒಂದು ಪರಂಪರೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಎಲ್ಲ ಜನರ ಒಂದು ಅನುಭವದ ಕರ್ನಾಟಕದ. ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಘು ಕಾಕರ್ಮಠ ಮಾತನಾಡಿ, ವಿಶಿಷ್ಟ ಅಧ್ಯಯನ ಹಾಗೂ ದಾಖಲೆಗಳ ಸಂಯೋಜನೆಯೊಂದಿಗೆ ನಿರೂಪಿಸುವ ವಿಘ್ನೇಶ್ವರ್ ಗುನಗಾ ಅವರ ಬಂಡಿ ಹಬ್ಬ ಕೃತಿ ನಾಡಿನ ಅತ್ಯುತ್ತಮ ಕೃತಿಗಳ ಸಾಲಿನಲ್ಲಿ ಸೇರ್ಪಡೆಗೊಳ್ಳಲಿದೆ ಎಂದರು. ಬಹಳಷ್ಟು ಸಂಶೋಧನೆ, ಆಳವಾದ ಅಧ್ಯಯನ ಇದರಲ್ಲಿ ಕೂಡಿದೆ. ಅದರ ಕಷ್ಟಗಳು ಲೇಖಕರಿಗೆ ಬಂದಿರ್ತದೆ. ಯಾಕಂತೇಳಿ ಗ್ರೌಂಡ್ ರಿಪೋರ್ಟ್ ಯಾವತ್ತು ತಗೊಳ್ಬೇಕು, ಈಗ ಕಳೆದ ಭೂಮ್ತಾಯಿ ಪುಸ್ತಕಗಳು ಹಾಗೆ ಒಂದು ಒಳ್ಳೆಯ ಒಂದು ಕ್ರಾಂತಿಕಾರಿಯಾಗಿ ಪುಸ್ತಕವಾಗಿ ಹೊರಹೊಮ್ಮಿದಂತಂದರೆ ಭೂಮ್ತಾಯಿ. ಇದು ಪತ್ರಿಕೆ ಇನ್ನೊಂದು ನಾನು ಉದ್ಯಾನದ ಒಂದು ಮಾತಾಡ್ಕೊಂಡು ಭೂಮ್ತಾಯಿ ಪುಸ್ತಕವನ್ನು ವಿಘ್ನೇಶ್ವರ ಗುನಗಾ ಬರೆದಿದ್ದರು. ಸುಮಾರು ಏಪ್ರಿಲ್ ಸುಮಾರು ಬಿಡುಗಡೆ ಆಗಿತ್ತು. ನಂತರದಲ್ಲಿ ಜೂನಲ್ಲಿ ಇಲ್ಲಿ ಸರ್ ಒಬ್ಬರು ಮುಸ್ಲಿಂ ಮನೆ ಹತ್ರ ಜಗತ್ತಿಯವರು ಗುಡಿ ಸರ್ ಅವನೇನು ಮಾಡಿದ್ದಾನೆ, ಅದು ಬಹಳ ಸುಮಾರು 600-700 ವರ್ಷದ ಪುರಾತನವಾದಂತಹ ಒಂದು ಅದು ಶಿಲೆ ಆಗಿದೆ. ಅವನೇನು ಮಾಡಿದ್ರೆ ರಾತ್ರಿ ಅದನ್ನು ತೆಗೆದುಕೊಂಡು ಹೋಗಿ ಈ ಗಂಗಾವಳಿ ನದಿ ಗೊತ್ತಾಗ್ತಾರೆ. ಲೇಖಕ ಮಾಂತೇಶ್ ರೇವಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಂಡಿ ಹಬ್ಬ ಪುಸ್ತಕವನ್ನ ಕರಾವಳಿ ಮುಂಜಾವು ದಿನಪತ್ರಿಕೆ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಹಿಚ್ಕಳ ಅಧ್ಯಕ್ಷತೆ ವಹಿಸಲಿದ್ದು, ನಿವೃತ್ತ ಉಪನ್ಯಾಸಕ ಪ್ರೊಫೆಸರ್ ಶ್ರೀಧರ್ ನಾಯಕ್ ಕೃತಿ ಪರಿಚಯಿಸಲಿದ್ದಾರೆ. ಅತಿಥಿಗಳಾಗಿ ಹಿರಿಯ ಕತೆಗಾರ ಡಾಕ್ಟರ್ ಆರ್.ಜಿ. ಗುಂದಿ, ಪ್ರಾಚಾರ್ಯ ಡಾಕ್ಟರ್ ಎಸ್.ವಿ. ವಸ್ತ್ರದ, ಗ್ರಾಮದೇವೇಶ್ ಶ್ರೀ ಶಾಂತದುರ್ಗಾ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುಭಾಷ್ ನಾರ್ವೇಕರ್, ಪಹರೆ ವೇದಿಕೆ ಅಧ್ಯಕ್ಷ ನಾಗರಾಜ್ ನಾಯಕ್, ಹೊಸ ದಿಗಂತ ದಿನಪತ್ರಿಕೆಯ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥ ವಿಠ್ಠಲ್ ದಾಸ್ ಕಾಮತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಹೆಚ್ಚು ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಮತ್ತು ಈ ವೇದಿಕೆ ಮೇಲೆ ಇರುವಂತಹ ನನ್ನ ಹಿರಿಯ ಸ್ನೇಹಿತರಾದಂತಹ ಜಗದೀಶ್ ಸರ್ ಅವರಿಗೆ ಮತ್ತು ಈ ನಾಡು ಕಂಡ ಅಥವಾ ಈ ನಾಡಿನ ಈ ನೆಲದ ಆಯುರ್ವೇದದ ಋಷಿ ಅಂತ ನಾನು ಅನ್ಕೊಳ್ತೇನೆ. ಹನುಮಂತಗೌಡರಿದ್ದಾರೆ, ನನ್ನ ಹಿರಿಯ ಸ್ನೇಹಿತ ರಾಘು ಕಾಕರ್ಮಠ ಅವರಿದ್ದಾರೆ, ನಂತರ ಲೇಖಕರಾದಂತಹ ವಿಘ್ನೇಶ್ವರ ಗುನಗಾ ಅವರಿದ್ದಾರೆ. ಇದನ್ನು ನಾನು ಸ್ವಾಗತಿಸಿ ಈ ಪುಸ್ತಕದ ಬಗ್ಗೆ ಈಗ ಇಷ್ಟು ಸಾಕಬೇಕಂತಂದರೆ ಎಲ್ಲರೂ ಬರಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಸ್ವಾಗತಿಸಿ. ಕೃತಿಕಾರ ವಿಘ್ನೇಶ್ವರ್ ಗುನಗಾ ಹಾಗೂ ಫಿಟ್ನೆಸ್ ಯು ಕ್ಲಬ್ ಸಂಚಾಲಕ ವಿಘ್ನೇಶ್ವರ ನಾಯ್ಕ್ ಪಾಲ್ಗೊಂಡಿದ್ರು. ಪತ್ರಕರ್ತರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ರಾಘು ಕಾಕರ್ಮಠ, ಹಿರಿಯರಾದಂತಹ ಮಹಾಂತೇಶ್ ರೇವಡಿ ಅವರು ಬಹುಮುಖ್ಯ ವೇದಿಕೆಯ ಕಾರ್ಯಕ್ರಮದ ಈ ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾಡಿನ ಎಷ್ಟೋ ಮಂದಿ ಒಳ್ಳೆ ಲೇಖಕರು ಮತ್ತು ಗಣ್ಯರು ಅದ್ರ ಬರೆದಿದ್ದಾರೆ. ಹಾಗೆಯೇ ಜನರಿಗೂ ನನ್ನ ಪ್ರಾರ್ಥನೆ ಏನು ಹೇಳಿದ್ರೆ, ಈ ಪುಸ್ತಕವನ್ನು ಓದಿ ಎಲ್ಲರಿಗಿಂತ ಬಂಡಿ ಹಬ್ಬದ ಆಚರಣೆಗಳ ಮೂಲ ಏನಂತ ಹೇಳುವಂಥದ್ದನ್ನು ಅರ್ಥ ಮಾಡ್ಬೋದು. ಯಾಕಾದರೂ ನಾವು ಅದನ್ನು ಆಚರಣೆಯನ್ನು ಮಾಡ್ತೇವೆ,
ಯಾವುದನ್ನು ಮಾಡಬೇಕು ಅಥವಾ ಯಾವುದನ್ನು ಮಾಡಬಾರ್ದು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಮತ್ತು ನಡೆಯುವಂಥ ಆಚರಣೆಗಳ ಮೂಲ ಉದ್ದೇಶ ಏನನ್ನುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಹಾಗೆಯೇ ಜಿಲ್ಲೆಯ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಹೊನ್ನಾವರದ ಎಸ್ಡಿಎಂ ಪದವಿ ಕಾಲೇಜಿನಲ್ಲಿ ಏಪ್ರಿಲ್ 25ರಂದು ರಾಜ್ಯಮಟ್ಟದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಅಧ್ಯಕ್ಷ ವಿಶ್ವನಾಥ್ ಗೌಡ ತಿಳಿಸಿದ್ದಾರೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಪಿಇ ಸೊಸೈಟಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಶಿರಸಿ ಇವರ ಸಂಯುಕ್ತಾಶ್ರಯದಲ್ಲಿ ಮೇಳ ನಡೆಯಲಿದ್ದು ಬೆಳಿಗ್ಗೆ 9 ಗಂಟೆಗೆ ಚಾಲನೆ ದೊರೆಯಲಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಯುಗಾದಿ ಪುರಸ್ಕಾರ, ಉತ್ತಮ ಶಿಕ್ಷಕ ಹಾಗೂ ಶಿಕ್ಷಣ ಸಂಸ್ಥೆ ಪ್ರಶಸ್ತಿ ಪ್ರದಾನ ಮತ್ತು ದೇಶಭಕ್ತಿ ಸಂಚಲನದ ಬಹುಮಾನ ವಿತರಣಾ ಸಮಾರಂಭವೂ ನಡೆಯಲಿದೆ. ಬೆಂಗಳೂರು, ಮಂಗಳೂರು, ಗೋವಾ ಸೇರಿದಂತೆ ವಿವಿಧ ಭಾಗಗಳ 50ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳು ಪಾಲ್ಗೊಳ್ಳಲಿವೆ. ಪ್ರಮುಖವಾಗಿ ಬಾಷ್, ಟೊಯೋಟಾ, ಕಿರ್ಲೋಸ್ಕರ್, ಮೇಡ್ ಪ್ಲಸ್, ಅಮೆಜಾನ್ ಡಿಸ್ಟ್ರಿಬ್ಯೂಟರ್ಸ್, ಡಾಕ್ಟರ್ ರೆಡ್ಡೀಸ್ ಫೌಂಡೇಶನ್, ಎಚ್ಡಿಎಫ್ಸಿ, ಆಕ್ಸಿಸ್ ಬ್ಯಾಂಕ್, ಮ್ಯಾನ್ ಪವರ್ ಗ್ರೂಪ್ ಸೇರಿದಂತೆ ಹಲವು ಕಂಪನಿಗಳು ನೇಮಕಾತಿ ನಡೆಸಲಿವೆ. ಜೊತೆಗೆ ರಾಜ್ಯದ 25ಕ್ಕೂ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಕರು ಹಾಗೂ ಇತರ ಸಿಬ್ಬಂದಿಗಳ ನೇಮಕಾತಿಗಾಗಿ ಆಗಮಿಸಲಿವೆ. 7ನೇ ತರಗತಿ ಉತ್ತೀರ್ಣರಿಂದ ಹಿಡಿದು ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಬಿಇ ಪದವಿ ಹಾಗೂ ಸ್ನಾತಕೋತ್ತರ ಅಭ್ಯರ್ಥಿಗಳಿಗೆ ಅವಕಾಶವಿದೆ. ಸಂದರ್ಶನ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ಸ್ಥಳದಲ್ಲೇ ನೇಮಕಾತಿ ಪತ್ರ ನೀಡಲಾಗುತ್ತದೆ. ಅಭ್ಯರ್ಥಿಗಳು ಕನಿಷ್ಠ 10 ಸೆಟ್ ಬಯೋಡೇಟಾ, ಶಿಕ್ಷಣ ದಾಖಲೆಗಳು, ಆಧಾರ್ ಕಾರ್ಡ್ ಹಾಗೂ ಭಾವಚಿತ್ರದೊಂದಿಗೆ ಹಾಜರಾಗಬೇಕು. ಅಭ್ಯರ್ಥಿಗಳು ಮತ್ತು ಕಂಪನಿ ಪ್ರತಿನಿಧಿಗಳಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಮೇಳಕ್ಕೆ ಯಾವುದೇ ಪ್ರವೇಶ ಶುಲ್ಕ, ಜೊತೆಗೆ ಹೊನ್ನಾವರ ಬಸ್ ನಿಲ್ದಾಣದಿಂದ ಉದ್ಯೋಗ ಮೇಳದ ಸ್ಥಳಕ್ಕೆ ತೆರಳಲು ಉಚಿತ ಆಟೋ ಸೇವೆಯ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9800179177 7483382074 8147019630 ಹಾಗೂ 9448435061 ಸಂಪರ್ಕಿಸುವಂತೆ ಕೋರಿದ್ದಾರೆ. ಸಮಾಜ ನಿರ್ಮಾಣ ನಮ್ಮ ಸಂಕಲ್ಪ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ರಾಜ್ಯಾದ್ಯಂತ ಹಾಗೂ ಜಿಲ್ಲೆಯಲ್ಲಿ ಉಂಟಾಗಿರುವ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾವು ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಉದ್ಯೋಗ ಮೇಳದ ಸಮಯದಲ್ಲಿ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಉತ್ತಮವಾಗಿ ಉತ್ತರ ಕರ್ನಾಟಕ ಇರಬಹುದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಪತ್ರಿಕಾ ಮಾಧ್ಯಮ ಇರಬಹುದು, ನಿರೂಪಣೆ ಕ್ಷೇತ್ರ ಇರಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ ಇರಬಹುದು. ಈ ಸಂದರ್ಭದಲ್ಲಿ ಸಹಾಯವಾಣಿ ಕಾರ್ಯದರ್ಶಿ ಅಕ್ಷಯ್ ವಾಲಿಕರ, ನಿವೃತ್ತ ಪ್ರಾಂಶುಪಾಲ ಡಿಎಲ್ ಹೆಬ್ಬಾರ್ ಹಾಗೂ ಜಿಲ್ಲಾ ಆಟೋ ಚಾಲಕ ಮಾಲಕರ ಸಂಘದ ಉದಯ್ ನಾಯ್ಕ್ ಉಪಸ್ಥಿತರಿದ್ದರು. ಈ ನಮ್ಮ ಎಲ್ಲ ಸುದ್ದಿಯನ್ನು ತಮ್ಮ ವೃತ್ತಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ವಿತರಿಸುವುದರ ಮೂಲಕವಾಗಿ ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಉದ್ಯೋಗ ಮೇಳಕ್ಕೆ ಬಂದು ಭಾಗವಹಿಸುವ ಹಾಗೆ ನಾನು ಹೇಳಿಕೊಳ್ಳುತ್ತೇನೆ. ನಮ್ಮಲ್ಲಿ ಇದರಲ್ಲಿ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.